ತಪ್ಪು ಮಾಡ್ತಾ ಇದ್ದೀವಿ ತಂದೆ ತಾಯಿಗಳು ನಾವು. ಏನಪ್ಪ ಡಾಕ್ಟ್ರೇ, ನಾನು ಜನರಲ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ಹೌದು, ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಓವರ್ ಆಲ್ ಆಗಿ ಸೂಸೈಡ್ ಅಂತ ಬಂದಾಗ ನಮ್ಮ ಮನಸ್ಥಿತಿಯನ್ನ ಹೇಗೆ ಬದಲು ಮಾಡ್ಕೋಬೇಕು, ಆ ಕ್ಷಣದಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದೇನು, ಮಕ್ಕಳಿಗೆ ಏನ್ ಟಿಪ್ಸ್ ಕೊಡ್ತೀರಿ? ಅಂಡ್ ಆ ಮಕ್ಕಳಿಗೆ ತಂದೆ ತಾಯಿ ಏನ್ ಹೇಳ್ಬೇಕು? ಇವತ್ತಿಂದ ಬೆಳಗ್ಗೆ ಎದ್ರೆ ಏನ್ ಹೇಳ್ಬೇಕು? ಜೀವವೇ ಅತ್ಯಮೂಲ್ಯ, ಓದು ಗೀದು ಯಾವುದು ಅಲ್ಲ, ಸ್ಕೂಲು ಮಣ್ಣು ಮಸಿ ಯಾವುದು ಅಲ್ಲ, ನಿನ್ನ ಜೀವನೇ ಇಂಪಾರ್ಟೆಂಟ್, ನನಗೂ ಹೌದು ನಿನಗೂ ಹೌದು ಅಂತ ಪೇರೆಂಟ್ಸ್ ಹೆಂಗೆ ಹೇಳ್ಕೊಡ್ಬೇಕು ಮಕ್ಕಳಿಗೆ? ಪ್ಲೀಸ್ ಏನಾದ್ರು ಟಿಪ್ಸ್ ಕೊಡಿ, ಸಜೆಷನ್ ಕೊಡಿ. ನೀವು ಓದಿದ ಪತ್ರ ಎಲ್ಲರಿಗೂ ಎಮೋಷನಲ್ ಮಾಡಿದೆ, ಅದು ಬಹಳ ನೋವು ಕೊಡುವಂತ ಲೆಟರ್ ಅದು. ಸೊ ಬಹಳ ನೋವಾಗುತ್ತೆ ಈ ತರ ಲೆಟರ್ಗಳು ಓದಿದಾಗ. ನೋಡಿ, ಆಗ್ಲಿಂದ ನಾವು ಮಕ್ಕಳ ಸುತ್ತ ಇರುವಂತ ಪ್ರಪಂಚದ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಸರ್ಕಾರ ಇರ್ಬೋದು, ಶಾಲೆ ಇರ್ಬೋದು, ಕೌಟುಂಬಿಕ ವಿಚಾರಗಳು, ಸಾಮಾಜಿಕ ವಿಚಾರಗಳು ಎಲ್ಲಾ ಮಾತಾಡಿದ್ವಿ. ಈಗ ಒಂದು ಕ್ಷಣ ನಾವು ಸ್ವಲ್ಪ ಒಂದ್ ಸ್ಟೆಪ್ ಹಿಂದೆ ಇಟ್ಕೊಂಡು ಮಗುವಿನ ಭಾವನೆಗಳಲ್ಲಿ ಏನೇನು ಬದಲಾಗ್ತಿದೆ, ಆ ಮಗು ಆ ಒಂದು ಹಂತಕ್ಕೆ ರೀಚ್ ಆಗ್ಬೇಕಂದ್ರೆ ಯಾವ ಹಂತಗಳನ್ನ ಪಾಸ್ ಮಾಡ್ಕೊಂಡು ಹೋಗಿದೆ, ಅದನ್ನ ಎಷ್ಟು ಬೇಗ ಐಡೆಂಟಿಫೈ ಮಾಡೋದು ಹೆಂಗೆ, ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಹೆಲ್ಪ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ. ನೋಡಿ, ಪ್ರತಿ ಮಗುನಲ್ಲೂ ಅವ್ರದೇ ಆದ ಒಂದು ಸಾಮರ್ಥ್ಯ, ಒಂದು ದೌರ್ಬಲ್ಯ ಎರಡೂ ಇರುತ್ತೆ. ಸ್ಟ್ರೆಂತ್, ವೀಕ್ನೆಸ್ ಪ್ರತಿ ವ್ಯಕ್ತಿತ್ವದಲ್ಲೂ ಇರುತ್ತೆ, ನಿಮ್ಮಲ್ಲಿ ಎಲ್ಲರಲ್ಲೂ ಇರುತ್ತೆ. ಆ ದೌರ್ಬಲ್ಯಗಳು ಎಲ್ಲೋ ಒಂದ್ ಕಡೆ ಇರುತ್ತೆ ಸಾಮರ್ಥ್ಯ ಜೊತೆ. ಬಟ್ ವಾತಾವರಣದಲ್ಲಿ ಈ ತರ ಬದಲಾವಣೆಗಳು ಏನಾದ್ರು ಆದಾಗ, ಅವ್ರ ಎಕ್ಸಾಮ್ ಅಲ್ಲಿ ಫೇಲ್ ಆದಾಗ, ಅದು ಯಾರಾದ್ರೂ ಕ್ರಿಟಿಸೈಸ್ ಮಾಡಿದ್ರು, ಯಾರು ಟಾರ್ಚರ್ ಕೊಟ್ರು, ಬುಲ್ಲಿ ಮಾಡಿದ್ರು, ಏನೋ ಒಂದು ಮಾಡಿದಾಗ ಆ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ. ಆವಾಗ ದೌರ್ಬಲ್ಯಗಳು ಸರ್ಫೇಸ್ ಬರುತ್ತೆ. ಅಂದ್ರೆ ಬ್ರೈನ್ ಅಲ್ಲಿ ಇದು ನಿಜವಾಗ್ಲೂ ಆಗುವಂತ ಸಂಗತಿ. ನಮ್ಮ ಎಲ್ಲಾ ಭಾವನೆಗಳಿಗೂ ನಮ್ಮ ಬ್ರೈನ್ ಅಲ್ಲಿ ಕೆಲವು ನ್ಯೂರೋಕೆಮಿಕಲ್ಸ್ ರೆಸ್ಪಾನ್ಸಿಬಲ್ ಇರುತ್ತೆ. ಈ ರೀತಿ ಒಂದು ವಾತಾವರಣದಲ್ಲಿ ಒಂದು ಒತ್ತಡ ಆದಾಗ ಮಗು ಬ್ರೈನ್ ಅಲ್ಲಿ ಒಂದು ನ್ಯೂರೋಕೆಮಿಕಲ್ ಗಳು ಚೇಂಜ್ ಆದಾಗ ನೆಗೆಟಿವ್ ಯೋಚನೆಗಳು, ಭಾವನೆಗಳು ಆಟೋಮ್ಯಾಟಿಕ್ ಆಗಿ ಬಹಳ ಸ್ಟ್ಯಾಗರಿಂಗ್ ಆಗಿ ಬರೋಕ್ ಶುರು ಆಗುತ್ತೆ. ಅದರ ಮಗುಗ ಯೋಚನೆಗಳು, ಭಾವನೆಗಳ ಮೇಲೆ ಕಂಟ್ರೋಲೇ ಇರಲ್ಲ. ಆಗ ನೋಡಿದ್ದನ್ನೆಲ್ಲ ನೆಗೆಟಿವ್ ಅನ್ಸಕ್ ಶುರು ಆಗುತ್ತೆ. ಆಟೋಮ್ಯಾಟಿಕ್ ಆಗಿ ಈ ರೀತಿ ನೆಗೆಟಿವ್ ಯೋಚನೆಗಳು, ಭಾವನೆಗಳು ಈ ತರ ಮಗು ಮೈಂಡ್ ಅಲ್ಲಿ ತುಂಬಿಕೊಂಡಾಗ ಪ್ರಪಂಚ ಹೋಪ್ಲೆಸ್ ಅನ್ಸುತ್ತೆ, ಇರ್ಲೇಬಾರ್ದು ಅನ್ನೋ ಥಾಟ್ಗಳು ಬರುತ್ತೆ. ಅಥವಾ ಅಫ್ಕೋರ್ಸ್ ನಡವಳಿಕೆ ಮೇಲೆ, ಅವ್ರ ನಿದ್ದೆ, ಊಟ, ಅವ್ರ ಸಾಮಾಜಿಕ ಇಂಟರಾಕ್ಷನ್ ಮೇಲೆ ಎಲ್ಲ ಬಹಳಷ್ಟು ಬದಲಾವಣೆಗಳು ಆಗುತ್ತೆ. ಬಟ್ ಆ ಒಂದು ಹೋಪ್ಲೆಸ್ನೆಸ್, ವರ್ಕ್ಲೆಸ್ನೆಸ್, ನಾನು ಬದುಕಲೇಬಾರ್ದು ಅನ್ನೋ ಸ್ಟೇಜ್ ರೀಚ್ ಆದಾಗ ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಆ ಮಗು ಜೀವನದಲ್ಲಿ ಇರುವಂತ ಪಾಸಿಟಿವಿಟಿಗಳು ಕಂಪ್ಲೀಟ್ಲಿ ಕಾಣಿಸೋದಿಲ್ಲ ಮಗುಗೆ. ಇದು ಡಿಪ್ರೆಷನ್ ಒಂದು ಸಿಂಪ್ಟಮ್, ಇದು ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತ. ಆ ಒಂದು ಹಂತಕ್ಕೆ ರೀಚ್ ಆದ್ಮೇಲೆ ಇನ್ಫ್ಯಾಕ್ಟ್ ಎಷ್ಟೋ ಮಕ್ಳುಗಳು ಡೆತ್ ನೋಟ್ ಎಲ್ಲ ಬರೆದಾಗ ಅವ್ರಿಗೊಂದೆಲ್ಲೋ ಒಂದು ರಿಲೀಫ್ ಸಿಗುತ್ತೆ, ಒಂದು ಕಂಪ್ಲೀಷನ್ ಸಿಗ್ತಾ ಇರುತ್ತೆ ಅವ್ರ ಮನಸ್ಸಲ್ಲಿ. ಒಂದ್ ಸ್ವಲ್ಪ ಖುಷಿನೂ ಕಾಣಿಸ್ಕೊಳ್ಳುತ್ತೆ, ಯಾಕಂದ್ರೆ ಅವ್ರು ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ನಾನು ಪ್ರಪಂಚದಲ್ಲಿ ಇರ್ಲೇಬಾರ್ದು ಅಂತ. ಸೊ ನೀವು ಪ್ರಶ್ನೆ ಕೇಳಿದ್ರಿ, ಈಗ ಪೋಷಕರಾಗ್ಲಿ, ಟೀಚರ್ಸ್ ಆಗ್ಲಿ, ಈ ಒಂದು ಹಂತಗಳೇನಿದೆ, ಮಗು ಸೂಸೈಡ್ ಅನ್ನೋ ಸ್ಟೇಜ್ ರೀಚ್ ಆಗಕ್ ಮೊದಲು ಭಾವನೆಗಳ ಬದಲಾವಣೆಗಳು, ಯೋಚನೆಗಳ ಬದಲಾವಣೆಗಳು, ನಡವಳಿಕೆ ಬದಲಾವಣೆಗಳನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗುರುತಿಸಿ ಅದನ್ನ ಅಡ್ರೆಸ್ ಮಾಡೋದು ಬಹಳ ಬಹಳ ಮುಖ್ಯ. ಸೊ ಪೇರೆಂಟ್ಸ್ ಹೇಳೋದು ಏನಂದ್ರೆ, ನಿಮ್ಮ ಮಗುವಿನಲ್ಲಿ ಇರೋ ಸಣ್ಣ ಪುಟ್ಟ ಬದಲಾವಣೆಗಳು ಏನೇ ಕಂಡ್ರು ಕೂಡ ಶಾಲೆಯಿಂದ ಬಂದಾಗ ಆ ಉತ್ಸಾಹ ಇಲ್ಲ, ಆ ಉಲ್ಲಾಸ ಇಲ್ಲ, ಏನೋ ಬ್ಯಾಗ್ ಬಿಸಾಕ್ಬಿಟ್ಟು ಮೂಲಲ್ಲಿ ಕುತ್ಕೊಂಡ್ಬಿಡೋದು, ಅಥವಾ ಟಿವಿ ಬದಲಾಗಿ ಖುಷಿಯಾಗಿ ಟಿವಿ ಮೊಬೈಲ್ ನೋಡ್ತಾ ಇದೀಗ ಅದನ್ನು ನೋಡಕ್ ಇಂಟ್ರೆಸ್ಟ್ ಇಲ್ಲ, ಊಟದಲ್ಲಿ ಏರುಪೇರ್ ಆಗೋದು, ನಿದ್ದೆಯಲ್ಲಿ ಏರುಪೇರ್ ಆಗೋದು, ಅಥವಾ ನೆಗೆಟಿವ್ ವಿಚಾರಗಳು ಕೆಲವು ಟೈಮ್ ಬಹಳ ಕ್ಲೋಸ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಏನು ಗುಡ್ ಬೈ ಹೇಳುವಂತ ಮೆಸೇಜ್ಗಳು, ನಾನು ಇಲ್ದೆ ಹೋದ್ರೆ ನೀವೆಲ್ಲ ಹೆಂಗಿರ್ತೀರಾ ಅಂತ ಹೇಳೋದು, ಮತ್ತೆ ಏನೊಂದು ಬಾಯ್ ಮಾತುಗಾದ್ರೂ ನಾನು ಇರ್ಲೇಬಾರ್ದು, ನಾನು ಸೂಸೈಡ್ ಥಾಟ್ ಅನ್ನೋದು ಎಕ್ಸ್ಪ್ರೆಸ್ ಮಾಡಿದ್ರೆ ಮಗು, ಎಷ್ಟೋ ಪೇರೆಂಟ್ಸ್ ಅನ್ಕೊಳ್ತಾರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ರೆ ನಾನು ಅದನ್ನ ಎನ್ಕರೇಜ್ ಮಾಡೋದಂಗ ಆಗುತ್ತೆ ಸೂಸೈಡ್ ಅಂತ. ಅಂದ್ರೆ ನಿನ್ಗೆ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಯೋಚನೆ ಬರ್ತಾ ಇದೆಯಾ, ನೀನ್ ಇರ್ಲೇಬಾರ್ದು ಅನ್ನೋ ಯೋಚನೆ ಬರ್ತಾ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಎನ್ಕರೇಜ್ ಮಾಡ್ತಿದೀವಿ ಅನ್ನೋ ಅನ್ಕೊಳ್ತಾರೆ. ಇಲ್ಲ, ಸಾಧ್ಯನೇ ಇಲ್ಲ. ಅದನ್ನ ಡೈರೆಕ್ಟ್ ಆಗಿ ಸೂಕ್ಷ್ಮವಾಗಿ ಕೇಳ್ಬೇಕು. ಗೊತ್ತೀನಿ ಆತರ ಮಗು ಆ ಸ್ಥಿತಿಯಲ್ಲಿ ಇದ್ದಾಗ ಕೇಳಿ ಅದನ್ನ ಆಲಿಸ್ಬೇಕು. ಮಗು ಅದ್ ಏನ್ ಹೇಳುತ್ತೋ ಹೇಳ್ಕೊಳ್ಳಿ, ಜಡ್ಜ್ ಮಾಡೋದ್ ಬೇಡ, ಅಡ್ವೈಸ್ ಮಾಡೋದ್ ಬೇಡ. ಭಾವನೆಗಳನ್ನ ಫಸ್ಟ್ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು, ಸೊ ಮಗುಗೆಲ್ಲೋ ಅನ್ನಿಸ್ಬೇಕು ನನ್ನ ಭಾವನೆಗಳು ಯಾರೋ ಕೇಳ್ತಿದ್ದಾರೆ, ನಾನು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ. ಅದಾದ್ಮೇಲೆ ಅಫ್ಕೋರ್ಸ್ ಪೇರೆಂಟ್ಸ್ ಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ, ಕೌನ್ಸಿಲಿಂಗ್ ಎಲ್ಲ ಮಾಡ್ಲಿ. ಬಟ್ ಎಲ್ಲೋ ಅವ್ರಿಗೂ ಅಗತ್ಯ ಮೀರಿ ನನ್ ಕೈಲಿ ಆಗ್ತಾ ಇಲ್ಲ, ನನ್ ಮಗುಗೆ ಹಿಂಗೆ ಹೆಲ್ಪ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂದಾಗ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ಮಕ್ಕಳಲ್ಲೂ ಕೂಡ ಕ್ಲಿನಿಕಲ್ ಡಿಪ್ರೆಷನ್ ಅನ್ನೋ ಪ್ರಿವೆಲೆನ್ಸ್ ಇದೆ. ಅದು ಅಷ್ಟು ಸುಲಭವಾಗಿ ವಾಸಿ ಮಾಡೋಕ್ ಆಗಲ್ಲ. ಒಂದ್ಸರಿ ಕೌನ್ಸಿಲಿಂಗ್ ಗಿಂತ ಸ್ವಲ್ಪ ಮೆಡಿಸಿನ್ ಎಲ್ಲ ಅವಶ್ಯಕತೆ ಇರುತ್ತೆ. ಎಲ್ಲಾ ಮಕ್ಕಳಿಗೂ ಅಂತ ಹೇಳ್ತಿಲ್ಲ, ನಾನು ದೈನಂದಿನ ಏರ್ಪೇರ್ ಆಗ್ತಾರ ಭಾವನೆ ಬಗ್ಗೆ ಮಾತಾಡ್ತಿಲ್ಲ. ಕ್ಲಿನಿಕಲ್ ಡಿಪ್ರೆಷನ್ ಅಥವಾ ಖಿನ್ನತೆ ಅನ್ನೋ ಡಯಾಗ್ನೋಸ್ ಆದಾಗ ಆ ಮಗುಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗೇ ಆಗುತ್ತೆ. ನಾವು ಈಗ ಸೂಸೈಡ್ ಕೆಲವು ಮಕ್ಕಳನ್ನ ಕೇಳಿದ್ವಲ್ಲ, ಆ ಸೂಸೈಡ್ ಮಕ್ಕಳದೆಲ್ಲ ನೀವು ಹಿಸ್ಟ್ರಿ ತಗೊಂಡ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಆ ಮಕ್ಕಳು ಬಹಳಷ್ಟು ಕ್ಲೂಗಳನ್ನ ಕೊಟ್ಟಿರ್ತಾರೆ. ಅವರ ಬಿಹೇವಿಯರ್ ಚೇಂಜಸ್, ಎಮೋಷನಲ್ ಚೇಂಜಸ್, ದ ವೇ ದೇ ರಿಲೇಟ್ ಟು ಪೇರೆಂಟ್ಸ್ ಎಲ್ಲಾದ್ರಲ್ಲೂ ಪೇರೆಂಟ್ಸ್ ಅನ್ನ ಪಿಕ್ ಮಾಡಿರಲ್ಲ ಅಥವಾ ಇಗ್ನೋರ್ ಮಾಡಿರ್ತಾರೆ, ಇದೇನೋ ಸುಮ್ಮನೆ ಅಪ್ಸೆಟ್ ಆಗಿರ್ಬೇಕು ಅಂತ. ಸೊ ನನ್ನ ಅಡ್ವೈಸ್ ಅದೇ, ಮಗುವಿನಲ್ಲಿ ಆಗೋ ಸಣ್ಣ ಸಣ್ಣ ಬದಲಾವಣೆಗಳನ್ನ ಆದಷ್ಟು ಬೇಗ ಗುರುತಿಸಿ
ಅವ್ರದೇ ಆದಂತ ಒಂದು ಸೇಫ್ ಸ್ಪೇಸ್ ಅಲ್ಲಿ ಆ ಕಾನ್ವರ್ಸೇಷನ್ ಶುರು ಮಾಡ್ಕೊಳ್ಳಿ ಮನೇಲೇನೆ. ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗೋದು ಮುಖ್ಯ. ನೀವು ಆಗ್ಲೇ ಹೇಳಿದ್ರಿ ಕೌನ್ಸಿಲ್ಗಳೆಲ್ಲ ಅವಾಗ್ಲೂ ನಾವೆಲ್ಲ ಕೇಳಿರ್ಲಿಲ್ಲ, ಈಗ ಅವಶ್ಯಕತೆ ಇದೆಯಾ ಅಂತ. ಬಟ್ ಡೆಫಿನೆಟ್ಲಿ ಇದೆ. ನಾನು ಆಗ್ಲೇ ಹೇಳಿದಾಗೆ ಮಗುವಿನ ಕಾಗ್ನೇಟಿವ್ ಮತ್ತೆ ಐಡೆಂಟಿಟಿ ಮಿಸ್ ಮ್ಯಾಚ್ ಏನಿದೆ ಈಗಿನ ಜನರೇಷನ್ ತುಂಬಾ ಇದೆ. ಈಗಿನ ಜನರೇಷನ್ ಮಗು ಆಗಿರೋದು ಬಹಳ ಕಷ್ಟ. ನಮ್ಮ ಜನರೇಷನ್ ಇಲ್ಲದೆ ಇರ್ಬೋದು, ಈಗಿನ ಜನರೇಷನ್ ಅಲ್ಲಿ ಅರ್ಬನ್ ವರ್ಲ್ಡ್ ಅಲ್ಲಿ ಮಗುವಾಗಿರೋದು ಬಹಳ ಕಷ್ಟ. ಅವ್ರಿಗೆ ಆ ಕೌನ್ಸಿಲಿಂಗ್ ಮತ್ತೆ ಎಮೋಷನಲ್ ರೆಸಿಲಿಯನ್ಸ್ ಬಿಲ್ಡ್ ಮಾಡೋ ಅವಶ್ಯಕತೆ ಅದ್ರ ಕ್ಲಾಸ್ ರೂಮ್ ಅಲ್ಲಿ ಶುರು ಮಾಡ್ಕೋಬಹುದು. ನಾಲ್ಕು ಹೇಳಿದಾಗೆ ಮಾರಲ್ ಸೈನ್ಸ್, ಭಾವನಾತ್ಮಕ ಬುದ್ಧಿವಂತಿಕೆ ಬೆಳೆಯುವಂತ ಸಣ್ಣ ಸಣ್ಣ ಕ್ಲಾಸಸ್ಗಳು ಕಥೆಗಳ ಮೂಲಕ ಹೇಳಿ ಮಕ್ಕಳಿಗೆ ಆ ರೆಸಿಲಿಯನ್ಸ್ ನ ಬೆಳೆಸಬಹುದು. ಎಲ್ಲರೂ ಕೌನ್ಸಿಲಿಂಗ್ ಗೆ ಹೋಗ್ಬೇಕಾಗಿಲ್ಲ. ಸೊ ಈ ರೀತಿ ವೇರಿಯಸ್ ಮೆಜರ್ ತಗೊಂಡು ಅದನ್ನ ಅರ್ಲಿ ಐಡೆಂಟಿಫಿಕೇಶನ್ ಮಾಡಿ ಮಕ್ಕಳ ಜೀವಗಳನ್ನ ಉಳಿಸಬಹುದು, ಮತ್ತೆ ಅವರ ಫ್ಯೂಚರ್ಗಳನ್ನು ಕೂಡ ನಾವು ಕಾಪಾಡ್ಕೋಬಹುದು. ಎಸ್ ಥ್ಯಾಂಕ್ ಯು ಡಾಕ್ಟರ್. ಸರ್, ನಿಮ್ಮ ಲಾಸ್ಟ್ ಕಾಮೆಂಟ್. ತುಂಬ ಉಪಯುಕ್ತವಾದಂತಹ ಒಂದು ಮೆಸೇಜ್ ತಂದೆ ತಾಯಿಗೆ ಮತ್ತು ಶಿಕ್ಷಣದ ಸಂಸ್ಥೆಗಳಿಗೆ. ಮೊದಲು ಶಿಕ್ಷಣ ಸಂಸ್ಥೆಗಳು ಹೇಳ್ತೀನಿ. ಮೊದಲು ಶಿಕ್ಷಣ ಸಂಸ್ಥೆಗಳಲ್ಲಿ ಈಗೇನು ಡಾಕ್ಟರು ಮಾರಲ್ ಸೈನ್ಸ್ ಕ್ಲಾಸಸ್ಸನ್ನು ಹೇಳಿದ್ರು, ಇದರ ಜೊತೆಗೆ ಒಂದಷ್ಟು ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ಸನ್ನು ಮುಂಚೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಇತ್ತು. ಅಲ್ಲೇನಾಗ್ತಾಯಿತ್ತು ಅಂತಂದರೆ ಒಂದೇ ಕ್ಲಾಸ್ನಲ್ಲಿ 4 ಗುಂಪುಗಳು ಕೂತ್ಕೊಂಡು ಒಂದು ಪ್ರೊಡಕ್ಟಿವ್ ವರ್ಕನ್ನು ಮಾಡೋವಂಥದ್ದು. ಯಾವುದೋ ಒಂದು ಫೇಲ್ಯೂರ್ ಆದರೆ ತನ್ನ ಸಹಪಾಠಿ ಮತ್ತೊಬ್ಬನಿಗೆ ಎಂಕರೇಜ್ ಕೊಡ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಒಂದು ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕನ್ನು ಮಾಡ್ತಾಯಿದ್ರು. ಮತ್ತು ನೀವು ಈಗ ನಾವು ಅಬ್ಸರ್ವ್ ಮಾಡಿದಂಗೆ ಖಾಸಗಿ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲಿ ಮಕ್ಕಳು ಈ ಥರದ್ದು ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ನಾನು ಸ್ವಲ್ಪ ಒಂದಷ್ಟು ಸ್ಟಡಿ ಮಾಡಿದಂಥ ಜಾಗದಲ್ಲಿ ಏನಪ್ಪ ಅಂದರೆ, ಎಲ್ಲಿ ಆ್ಯಕ್ಟಿವಿಟೀಸ್ ಆಫ್ ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ ಎಲ್ಲಿದೆ ಅಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ. ಎಲ್ಲಿ ಬರೀ ಏನು ಸಿಸ್ಟಮ್ ಆಫ್ ಮಾರ್ಕ್ಸ್ಗೆ ಮಾತ್ರ ಒತ್ತಡ ಕೊಡುವಂಥದ್ದು, ನೋಡಿ ನಿಮಗೆ JEE ಕ್ಲಾಸಸ್ ರನ್ ಮಾಡ್ತೀವಿ ಅನ್ನೋದು, IIT ಕ್ಲಾಸಸ್ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ, ನೀಟ್ ಕ್ಲಾಸಸ್ಸು ಬರೀ ಮಾರ್ಕ್ಸ್ ಅನ್ನೋಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು ದಯವಿಟ್ಟು ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ಸನ್ನು ದಯವಿಟ್ಟು ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ. ಟೀಚರ್ಸ್ ಇನ್ವಾಲ್ವ್ಮೆಂಟ್ ಫಾರ್ ಆಲ್ ದೋಸ್ ವರ್ಕ್ಸ್. ಒಂದು ದಿನ ಇಡೀ ಅದಕ್ಕೆ ಅಂತಾನೆ ವಾರದಲ್ಲಿ ಇಡೀ ಮಕ್ಕಳಿಗೆ ಆ ಏನು ಭಾವನಾತ್ಮಕ ಸಂಬಂಧ ಏನಿದೆಯಲ್ಲ ಟೀಚರ್ಸ್ಗೂ ಮತ್ತು ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಅದು ಬೆಳೀತಾ ಹೋಗ್ತದೆ. ಅದೇ ರೀತಿ ಪಾಲಕ ಪೋಷಕರು ಕೂಡ ಶನಿವಾರನೋ ಭಾನುವಾರನೋ ಅವ್ರಿಗೆ ರಜಾ ಸಿಕ್ಕಿದಾಗ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವರ ಸಹಪಾಠಿಗಳ ಜೊತೆ ಇದ್ದಂಥ ಎಲ್ಲ ಜೋಕ್ಸನ್ನು ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ದಯವಿಟ್ಟು ಅವ್ರ ಜೊತೆ ಸೇರ್ಕೊಂಡು ನೀವು ನಗ್ರಿ. ಅದು ಚೀಪ್ ಜೋಕೆ ಇರ್ಬೋದು, ಯಾವುದೋ ಇರ್ಬೋದು, ಮಕ್ಕಳ ಜೋಕೆ ಇರ್ಬೋದು, ಲೆಟ್ ದೆಮ್ ನೋ. ಮತ್ತು ಮಕ್ಕಳಿಗೆ ಶಾಲೆಗಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು, ನನ್ನನ್ನು ಕೇಳಲಿಕ್ಕೆ ಮನೆಯಲ್ಲಿ ನಾನು ಮಾತಾಡಿದ್ರೆ ಕೇಳಲಿಕ್ಕೆ ನನ್ನ ತಂದೆ ತಾಯಿ ಒಪ್ತಾರೆ, ಶಾಲೆಯಲ್ಲೂ ನಾನು ಮಾತಾಡಿದ್ರೆ ನನ್ನ ಶಿಕ್ಷಕರು ಒಪ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು ಒಂದು ಮನೆಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಈ 2 ಕಡೆ ಕಾನ್ಫಿಡೆನ್ಸ್ ಕೊಟ್ಟರೆ ಆ ಮಕ್ಕಳು ದೇ ನೋ ಹೌ ಟು ಕಮ್ ಅಪ್ ಇನ್ ದೇರ್ ಲೈಫ್. ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಕೊನೆ ಮೆಸೇಜ್. ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಮೆಸೇಜ್ ಕೊಡುವಷ್ಟು ಅನುಭವಿ ನಾನಲ್ಲ, ಯಾಕಂದ್ರೆ ನಮ್ಮ ಮನೇಲೂ ಮಕ್ಕಳಿದ್ದಾವೆ, ಈ ಆತಂಕ ನಮಗೂ ಕೂಡ ಕಾಡ್ತಾ ಇದೆ. ಬಟ್ ಯಾರು ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾರ ಇಲ್ವೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಂಗೆ ಪ್ರತಿನಿತ್ಯ ಎದ್ದು ನಾನು ಆ ಮಗು ಇವತ್ತು ಸುಸೈಡ್ ಅಟೆಂಪ್ಟ್ ಮಾಡ್ಕೊಂತಂತೆ, ಇಲ್ಲಿ ಈ ಮಗು ಸಾವನ್ನಪ್ಪಂತೆ, ಬಿಲ್ಡಿಂಗ್ ಇಂದ ಬಿತ್ತು ಸತ್ತೋಯ್ತಂತೆ, ಈ ಸುದ್ದಿಗಳನ್ನ ಓದ್ತಾ ಇರ್ಬೇಕಾದ್ರೆ ನನಗನ್ಸಿದ್ದನ್ನು ನಾನು ಹೇಳ್ತೀನಿ. ಆಲ್ಮೋಸ್ಟ್ 3/4 ಭಾಗ ಅಥವಾ ಇನ್ನೂ ಹೆಚ್ಚೇ ಅನ್ಕೊಳ್ಳಿ, ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ತಾ ಇರುವ ಮಕ್ಕಳು ಆತ್ಮಹತ್ಯೆಗೆ ಸರೆಂಡರ್ ಆಗಿರುವ ಸುದ್ದಿಗಳನ್ನು ಕೇಳ್ತಾ ಇದೀವಿ. ನಾನು ಇದನ್ನ ಯಾವುದೋ ಪ್ರೈವೇಟ್ ಸೆಕ್ಟರ್ನ ಗುರಿಯಾಗಿಸಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರೋದಲ್ಲ, ಬಟ್ ಇದು ಫ್ಯಾಕ್ಟ್. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾವೋ ಇಲ್ವೋ ಗೊತ್ತಿಲ್ಲ, ಮಂಡಿ ತನಕ ಚಡ್ಡಿ ಒಂದು ಶರ್ಟ್ ಹಾಕೊಂಡು, ಆಮೇಲೆ ನಾವು ಪ್ರೈವೇಟ್ ಸ್ಕೂಲ್ಗಳಿಗೆ ಏನು ಹೇಳಿ ತುಂಬಾ ಒಳ್ಳೊಳ್ಳೆ ಆಹಾರ, ಡಿಸೈನ್ ಆಹಾರ, ಟಿಫನ್ ಬಾಕ್ಸ್ಗಳು ಹಿಂಗೆಲ್ಲ ಮಾಡಿ ಮಕ್ಕಳನ್ನ ಹೊರೆ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದೀವಿ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ತಟ್ಟೆ ಒಂದು ಕೊಟ್ಟು ಕಳಿಸಿರ್ತೀವಿ, ಬಿಸಿ ಊಟ ಮಾಡ್ತವೆ, ಅದೇನು ತಿಂದುವೋ ಏನು ಬಿಟ್ಟುವೋ ಗೊತ್ತಿಲ್ಲ, ಹೋಗ್ತವೆ, ಆಟ ಆಡ್ತವೆ, ಓದ್ತವೆ, ಮನೆಗೆ ಬರ್ತವೆ, ತುಂಬಾ ಆರಾಮಾಗಿರ್ತವೆ. ಎಲ್ಲಿಗೆ ಹೋದ್ರು 4 ಊರು ಬಿಟ್ಟು ಹೋದ್ರು ವಾಪಸ್ ಮನೆಗೆ ಹುಡ್ಕೋ ಬರುವ ತಾಕತ್ ಆ ಮಕ್ಕಳಿಗಿದೆ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅದಿಲ್ಲ ಅಂದ್ರೆ ಸ್ಕೂಲ್ಗಳು ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅಂತ ಅರ್ಥ, ಮಕ್ಕಳನ್ನ ಸರಿಯಾಗಿ ನೀವು ಬೆಳೆಸ್ತಾ ಇಲ್ಲ ಅಂತ ಅರ್ಥ. ಆಮೇಲೆ ಪೇರೆಂಟ್ಸ್ಗಳಿಗೆ ಎಷ್ಟು ಹೇಳಿದ್ರು ಅಂದ್ರೆ ಪೇರೆಂಟ್ಸ್ಗಳನ್ನ ಈ ವಿಚಾರದಲ್ಲಿ ನಾವು ಸರಿದಾರಿಗೆ ತರಕ್ ಆಗದೇ ಇಲ್ಲ. ಗೌರ್ಮೆಂಟ್ ಸ್ಕೂಲ್ಗಳ ಕಡೆಗೆ ಮುಖ ಮಾಡಿ ಅಂದ್ರೆ ಯಾರು ಕೇಳ್ತಾರೆ ನನ್ನ ಮಾತನ್ನ? ಯಾರು ಕೇಳ್ತಾರೆ? ಒಂದು ತಿಳ್ಕೋಬೇಕು ನಾವು, ಒಂದು ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು, ಅಥವಾ ಮಕ್ಕಳಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಇಂಥ ಸುದ್ದಿಗಳು ಮಕ್ಕಳನ್ನ ಕಳ್ಕೊಂಡ್ವು ಅನ್ನುವಂತಹ ನೋವಿನ ಸುದ್ದಿಗಳು ಯಾರಿಗೂ ಸಿಗ್ದಲೇ ಇರೋ ರೀತಿಯಲ್ಲಿ ಸಮಾಜವನ್ನ ನಿರ್ಮಾಣ ಮಾಡಬೇಕಾಗಿರುವಂಥದ್ದು ಸ್ಕೂಲ್ಗಳು ಅಂತ ಹೇಳ್ತಾ, ಸ್ಕೂಲ್ಗಳು ನೀವು ಕಮರ್ಷಿಯಲ್ ಆಗಿದ್ದೀರಿ, ಬಟ್ ಕ್ಲಾಸ್ ರೂಮ್ ಕಮರ್ಷಿಯಲ್ ಆಗಕ್ಕೆ ಬಿಡಬೇಡಿ.
ಮಕ್ಕಳು ಹೋಮ್ವರ್ಕ್ ಬರ್ದಿಲ್ಲ ಅಂದ್ರೆ ಫೈನ್ ತಗೊಂಡ್ ಬಾ, ನಿನ್ ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ 20 ರೂಪಾಯಿ ತಗೋಬಾ. ಈ ಮನಸ್ಥಿತಿಯಿಂದ ಹೊರಗೆ ಬರ್ರಿ. ಮಾರ್ಕೆಟ್ ಅಲ್ಲ ಅದು. 10th ಚೆನ್ನಾಗಿ ಬರ್ದ್ಬಿಟ್ಟು ಯಾವ 99% ತೆಗೆದು ಬ್ಯಾನರ್ಗಳನ್ನು ಹಾಕೊಳ್ತೀರಿ. ಬೇರೆ ಮಕ್ಕಳು ಮನಸ್ಥಿತಿ ಏನಾಗ್ತಾ ಇದೆ ಅಂತಲೂ ಯೋಚನೆ ಮಾಡಿ. ನಿಮ್ಮ ಸ್ಕೂಲ್ ಮಾರ್ಕೆಟಿಂಗ್ ಮತ್ತೊಂದು ಮಗುವಿನ ಮನಸ್ಥಿತಿಯನ್ನ ಕುಗ್ಗಿಸ್ತಾ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ಬರೀ ದುಡ್ಡು 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 ಮಾತ್ರ ಅಲ್ಲ, ದುಡ್ಡಿನ ಜೊತೆಗೆ ನನ್ನ ಮಗುವಿನ ಮಾನಸಿಕ ಬೌದ್ಧತೆಯನ್ನು ಜೊತೆಗೆ ಪುಸ್ತಕದಲ್ಲಿರೋದನ್ನು ಹೇಳ್ಕೊಡ್ಬೇಕಾಗಿರೋದು, ಒಬ್ಬ ಒಳ್ಳೆ ನಾಗರಿಕನಾಗಿ ಹೊರ ಕಳಿಸ್ಬೇಕಾಗಿರೋದು ಸ್ಕೂಲ್ಗಳ ಜವಾಬ್ದಾರಿ. ಈ ಕಿವಿ ಮಾತು ಪ್ರೈವೇಟ್ ಸ್ಕೂಲ್ಗಳಿಗೆ ಹೆಚ್ಚಿನದಾಗಿ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು